ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ರಾಮನಗರ ತಾಲೂಕಿನ ಹರಿಶ್ಚಂದ್ರ ಗ್ರಾಮದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ರಾಮನಗರ ನಗರಸಭೆ ಮತ್ತು ಬಿಡದಿ ಪುರಸಭೆಯ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ವಿರೋಧಿಸಿ ಅಂದರೆ ಅಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ವಿರೋಧ ಮಾಡಿ ವಿವಿಧ ಗ್ರಾಮಗಳ ಜನರು ಗುರುವಾರ ಧರಣಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ JDS ಪಕ್ಷವು ಕೂಡ ಒಂದು ಕೈ ಜೋಡಿಸಿದೆ. ಆ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಹಲವು ಮುಖಂಡರು ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಧರಣಿಗೆ ಮುಂಚೆ ಹಲವಾರು ಗ್ರಾಮಗಳು ಅಂದರೆ ಯಾವ್ಯಾವ ಗ್ರಾಮ ಅಂದರೆ ಚಿಕ್ಕೇಗೌಡನದೊಡ್ಡಿ ಗ್ರಾಮ, ಕಾಳೇಗೌಡನದೊಡ್ಡಿ ಗ್ರಾಮ, ಈ ಬೆಜರಳ್ಳಿ ಕಟ್ಟೆ, ಮಾರಾಯಗೌಡನದೊಡ್ಡಿ, ಹನುಮಂತೇಗೌಡನದೊಡ್ಡಿ, ಕೆಂಪೇಗೌಡನದೊಡ್ಡಿ ಮುಂತಾದಂಥ ಅಕ್ಕಪಕ್ಕದ ಗ್ರಾಮಸ್ಥರುಗಳಾದಂಥ ಮುಖಂಡರುಗಳು ಈ ಒಂದು ದೇವಸ್ಥಾನದ ಬಳಿ ಸಭೆಯನ್ನು ಸೇರಿ ಸರ್ವೆ ನಂಬರ್ 166 ಸ್ಥಳಕ್ಕೆ ಪಾದಯಾತ್ರೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಮಾರ್ಗದುದ್ದಕ್ಕೂ ಭಿತ್ತಿಪತ್ರ ಮತ್ತು ಬ್ಯಾನರ್ ಹಿಡಿದು ಗ್ರಾಮಸ್ಥರುಗಳು ಈ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹರಿಶ್ಚಂದ್ರ ಪಂಚಾಯಿತಿ ಕಚೇರಿ ಬಳಿ ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊತ್ತು ವಾಹನಗಳ ಸಂಚಾರ ಕೂಡ ತೊಂದರೆಯಾಗಿದೆ. ಈ ವೇಳೆ ಮಾತನಾಡಿದಂಥ ಯುವ ಘಟಕ JDS ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ, ಸರ್ಕಾರಿ ಗೋಮಾಳದಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಾಣಕ್ಕೆ ರಾಮನಗರ ನಗರಸಭೆಗೆ ಮತ್ತು ಬಿಡದಿ ಪುರಸಭೆಗೆ 9 ಎಕರೆ ಮಂಜೂರಾಗಿರುವುದನ್ನು ಕೂಡಲೇ ರದ್ದುಪಡಿಸಬೇಕು, ಇಲ್ಲದಿದ್ದರೆ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಅಲ್ಲಿನ ಗ್ರಾಮಸ್ಥರ ಒಂದು ಕೂಗು ಏನಂದರೆ, ಹರಿಶ್ಚಂದ್ರ ಹಾಗೂ ಸುತ್ತಮುತ್ತಲಿನ ಒಂದು ಗ್ರಾಮಸ್ಥರು ಹೈನುಗಾರಿಕೆ, ರೇಷ್ಮೆ, ಮಾವು, ತೆಂಗು ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ತ್ಯಾಜ್ಯ ಘಟಕ ನಿರ್ಮಾಣವಾಗುವುದರಿಂದ ಕೃಷಿ ಮೇಲೆ ಪರಿಣಾಮ ಬೀರುತ್ತೆ ಎಂದು, ಇದರಿಂದ ಒಂದು ಪ್ರತಿಕೂಲ ಪರಿಣಾಮವನ್ನು ಎದುರಿಸಲು ಎಲ್ಲರೂ ತೊಂದರೆಗೀಡಾಗುತ್ತೆ ಅನ್ನೋದು ಶಾಸಕರು ಘಟಕ ಕೈ ಬಿಡಬೇಕು ಎಂದು ಆಗ್ರಹಿಸಿದ್ದಾರೆ ಸ್ನೇಹಿತರೆ. ಸೊ ನೋಡೋಣ ಸ್ನೇಹಿತರೆ, ಮುಂದೆ ಅವರು ಯಾವ ರೀತಿಯ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರೆ ಅನ್ನೋದು ನೋಡೋಣ. ಸೊ ಈ ಒಂದು ಮುಂದಿನ ಹೋರಾಟ ಏನಂದರೆ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ. ತ್ಯಾಜ್ಯ ಘಟಕ ಗುರುತಿಸಿರುವ ಒಂದು ಸ್ಥಳ ರಾಮದೇವರ ಬೆಟ್ಟ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅರ್ಕಾವತಿ ನದಿ ಹರಿಯುತ್ತದೆ. ಇಂಥ ಸ್ಥಳದಲ್ಲಿ ಘಟಕ ನಿರ್ಮಾಣ ಸರಿಯಿಲ್ಲ. ಸೊ ಇದನ್ನು ಶೀಘ್ರದಲ್ಲೇ ಕೈ ಬಿಡಬೇಕು. ಮುಂದೆ ಮತ್ತಷ್ಟು ಒಂದು ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ಪರ್ಯಾಯವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಾಗುವುದು ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಧರಣಿ ಬಳಿಕ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ನೋಡೋಣ, ಈ ಭಾಗದ ರೈತರು ಕೃಷಿ ತೋಟಗಾರಿಕೆ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಸೊ ಮುಂದೆ ಯಾವ ರೀತಿಯ ಒಂದು ಈ ಒಂದು ಎಲ್ಲಿಗೆ ಶಿಫ್ಟ್ ಆಗುತ್ತೆ ಈ ಒಂದು ಘಟಕ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮುಂದಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.